ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿನಿಯ ಶವ ಪತ್ತೆಯಾಗಿದೆ. 19 ವರ್ಷದ ಝೂಕಿಯಾ ಮುಲ್ಲಾ ಅನ್ನುವಂತಹ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಧಾರವಾಡದ ಹೊರವಲಯದಲ್ಲಿ ಪತ್ತೆಯಾಗಿರುವಂತಹ ಯುವತಿಯ ಶವ. ಧಾರವಾಡದ ಗಾಂಧಿ ಚೌಕ್ ನಿವಾಸಿಯಾಗಿರುವಂತಹ ಝೂಕಿಯಾ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಶವ ಪತ್ತೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಂಜೆ ಮನೆಯನ್ನು ಬಿಟ್ಟು ಝೂಕಿಯಾ ತೆರಳಿದ್ರಂತೆ. ಬೇರೆ ಕಡೆಗೆ ಎಲ್ಲೋ ಹತ್ಯೆಯನ್ನ ಮಾಡಿ ಸ್ಥಳದಲ್ಲಿ ತಂದು ಶವವನ್ನು ಎಸೆದಿರುವಂತಹ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಧಾರವಾಡದ ಗ್ರಾಮೀಣ ವಿದ್ಯಾನಗರದ ವಿದ್ಯಾಗಿರಿ ಪೊಲೀಸರು ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಅವರ ಕುಟುಂಬಸ್ಥರು ಸಹ ಇದ್ದಾರೆ. ಕುಟುಂಬಸ್ಥರಿಂದನೂ ಸಹ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಮನೆಯಿಂದ ಆ ಯುವತಿ ಹೊರಟ್ಲು, ಯಾವಾಗ ಹೊರಟ್ಲು, ಅದಾದ ಮೇಲೆ ರಾತ್ರಿ ಎಷ್ಟು ಗಂಟೆಗೆ ವಾಪಸ್ ಬರಬೇಕಿತ್ತು, ಯಾಕೆ ಬರಲಿಲ್ಲ, ಈ ಎಲ್ಲದರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಬಹಳಷ್ಟು ಅನುಮಾನ ಮೂಡ್ತಾ ಇರೋದೇನೆಂದ್ರೆ, ಈ ಯುವತಿಯ ದೇಹ ಸಿಕ್ಕಿರುವಂತಹ ಜಾಗ ಏನಿದೆ ಅಲ್ಲ, ಆ ಜಾಗದಲ್ಲಿ ಕೊಲೆ ಆಗಿರುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಬೇರೆ ಎಲ್ಲೋ ಕೊಲೆಯನ್ನ ಮಾಡಿ ತದನಂತರ ಇಲ್ಲಿ ತಂದು ಆ ಮೃತದೇಹವನ್ನು ಎಸೆಯಲಾಗಿದೆ ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾರೆ. ವಿನೋದ್, ಯಾವ ಕಾರಣಕ್ಕಾಗಿ ಘಟನೆ ನಡೀತು ಅನ್ನುವಂತಹ ಪ್ರಾಥಮಿಕ ವರದಿ ಏನಾದರೂ ಸಿಗ್ತಾ ಇದೆನಾ, ಅಥವಾ ಆ ಯುವತಿಯ ಹಿನ್ನೆಲೆಯನ್ನ ಹೇಳೋದಾದ್ರೆ? ಜಗದೀಶ್, ಏನು ಯುವತಿ ನಿನ್ನೆ ಸಾಯಂಕಾಲ ಮನೆಯಿಂದ ಹೊರಗೆ ಬಂದಿದ್ಲು ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂತಂದ್ರೆ ಏನು, ಯುವತಿ ಧಾರವಾಡದ ಗಾಂಧಿ ಚೌಕ್ ನಿವಾಸಿ ಆಗಿರ್ತಾಳೆ. ಆಕೆ ನಿನ್ನೆ ಹೊರಗಡೆ ಬಂದಿರ್ತಾಳೆ. ಆದ್ರೆ ಆಕೆನ ಯಾರು ಕರೆಸ್ಕೊಂಡಿರ್ತಾರೆ, ಆಕೆ ಜೊತೆ ಯಾರು ಹೋಗಿರ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಧಾರವಾಡ ಗ್ರಾಮೀಣ ಪೊಲೀಸರು ಮತ್ತು ವಿದ್ಯಾಗಿರಿ ಪೊಲೀಸರು ಇಬ್ರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮತ್ತು ತನಿಖೆಯನ್ನ ಕೂಡ ಕೈಗೊಂಡಿರುವಂತದ್ದು. ಏನು, ಧಾರವಾಡದ ಹೊರವಲಯದಲ್ಲಿ ಯುವತಿ ಶವ ಪತ್ತೆಯಾಗಿರುವಂತದ್ದು. ಜಗದೀಶ್, ಈಗಾಗಲೇ ಅಲ್ಲಿ ಸ್ಪಾಟ್ ಕೂಡ ಪೊಲೀಸರು ಭೇಟಿಯನ್ನ ನೀಡಿರುವಂತದ್ದು. ಅಷ್ಟೇ ಅಲ್ಲದೆ ಏನು, ಆಕೆ ಪ್ಯಾರಾಮೆಡಿಕಲ್ ಓದ್ತಿದ್ಲು ಅನ್ನೋದು ವಿಷಯ ಕೂಡ ಈಗ ಗೊತ್ತಾಗಿರೋದು. ಸ್ಥಳಕ್ಕೆ ಪಾಲಕರು ಕೂಡ ಹೋಗಿರುವಂತದ್ದು. ಶವವನ್ನು ಕೂಡ ಫೈಂಡ್ ಔಟ್ ಮಾಡಿ ಈಗಾಗಲೇ ಶವವನ್ನ ಆಸ್ಪತ್ರೆಗೆ ಶವಾಗಾರಕ್ಕೆ ಕೂಡ ರವಾನಿಸಿರುವಂತದ್ದು. ಬಟ್ ಈ ಒಂದು ಏನು ಹತ್ಯೆ ಯಾವ ಕಾರಣಕ್ಕಾಗಿದೆ, ಇದು ಕೊಲೆನಾ ಅಥವಾ ಬೇರೆ ಏನಾದರೂ ಇದೆಯಾ, ಆತ್ಮಹತ್ಯೆನಾ ಅನ್ನೋದ್ರ ಬಗ್ಗೆ ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ. ಜಗದೀಶ್, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.